ಬಾಲ್ಯ ವಿವಾಹವನ್ನ ವಿರೋಧಿಸಿದ ಪತ್ನಿಯ ಕೈಕಾಲು ಮುರಿದಿದ್ದಾನೆ ಈ ಕಿರಾತಕ ಪತಿ. ಇವಂದು ಹಾಗೆಯೇ ಕೈಕಾಲು ಮುರಿಬೇಕು. ಬೆಳಗಾವಿಯ ಬೈಲಹೊಂಗಲ ತಾಲೂಕಿನ ಹಾರೋಗೊಪ್ಪ ಗ್ರಾಮದಲ್ಲಿ ನಡೆದಿದೆ ಇದು. ಹಾರೋಗೊಪ್ಪ ಗ್ರಾಮದ ಮಾಯವ ಕರೆನ್ನವರ್ ಹಲ್ಲೆಗೊಳಗಾದಂಥ ಮಹಿಳೆ. ಬೀರಪ್ಪ ಕರೆನ್ನವರ್ ಎಂಬಾತನೇ ಹಲ್ಲೆ ಮಾಡಿದಂತಹ ರಾಕ್ಷಸ ಪತಿ, ಕ್ರೂರ ಪತಿ. 40 ಎಕರೆ ಆಸ್ತಿ ಇದೆ ಅಂತ ಹೇಳಿ 13 ವರ್ಷದ ಮಗಳಿಗ. ಅಯ್ಯಯ್ಯೋ, ಎಂಥ ಕಿರಾತಕ! ಏನು ಜೀವನ ಮಾಡಬೇಕಾಗಿದೆಯಾ, ಅವಳು ಜೀವನ ಮಾಡಬೇಕಾಗಿದೆಯಾ? ಸಹೋದರ ಸಂಬಂಧಿ ಹುಡುಗನ ಜೊತೆಗೆ ಮದುವೆಗೆ ಬೀರಪ್ಪ ಮುಂದಾಗಿರ್ತಾನಂತೆ. ನೋಡಿ ಎಷ್ಟು ಚೆನ್ನಾಗಿದ್ದಾನೆ. ಏನು ಮಾಡ್ಬೇಕಿಂತವ್ರನ್ನೆಲ್ಲ ತಗೊಂಡು 13 ವರ್ಷದ ಮಗಳನ್ನು ಹೋಗ್ಬಿಟ್ಟು 40 ಎಕರೆ ಜಮೀನಿದೆ ಅಂತ ಹೇಳ್ಬಿಟ್ಟು ಮಗಳು ಮದುವೆ ಮಾಡ್ಕೊಡಕ್ಕೆ ಹೋಗ್ತಾ ಇದೆಯಲ್ಲ, ಎಂಥ ದುರುಳ ದುಷ್ಟ ಇರಬೇಕು ನೀನು ಅಂತೇಳಿ. ಆ ಅಮ್ಮ ಪಾಪ ಗುಡ್ಡದು. ಆ ಅಮ್ಮಂಗೆ ಗೊತ್ತಿದೆ ಕಷ್ಟ ಏನು ಅಂತೇಳಿ ಅದನ್ನು ವಿರೋಧ ಮಾಡಿದ್ದಾಳೆ. ಅದಕ್ಕೆ ಕೈಕಾಲೇ ಮುರಿಯೋಕೆ ಹೋಗ್ತಾನಲ್ಲ ಅವನು. ಮುರಿದೇ ಹಾಕಿದ್ದಾನೆ ಈಗ. ಏನು ಮಾಡ್ಬೇಕಿಂತವ್ರನ್ನೆಲ್ಲ ಈ ರೀತಿಯವ್ರನ್ನ. ಹುಡುಗನ ಮನೆಯವರ ಆಸ್ತಿವಂತರು ಮದುವೆ ಮಾಡಿಕೊಡೋಣ ಅಂತ ಒತ್ತಾಯ ಮಾಡ್ತಾನೆ. ಮಾರಣಾಂತಿಕವಾಗಿ ಹಲ್ಲು ಬಂದಿದ್ದಾನೆ. ಕಟ್ಟಿಗೆಯಿಂದ ಮನ ಬಂದಂಗೆ ಹೊಡೆದಿದ್ದಾನಂತೆ, ಕಟ್ಟಿಗೆ ತಗೊಂಡು. ಅಯ್ಯಪ್ಪ! ಗಂಡ ಭಾಳ ಒಟ್ಟು ಯಾವಾಗಿಂದ್ರೂ ಹಿಂಗೆ ಬಡ್ಡಿಗಿಂದ್ರ 6 ವರ್ಷ ನಮ್ಮ ಮದುವೆಗೆ 16 ವರ್ಷದಿಂದ್ರೂ ಹಿಂಗೆ ಭಾಳ ಹೊಡ್ಕೊತಾನೆ ಅದಾರ್ರಿ. ಆದ್ರೆ ಈ ಸರ್ತಿ ಮಾತ್ರ ಕೈಯ ಕಾಲ ಎಲ್ಲ ಮುರಿದಾರ್ರಿ. ನಮ್ಮ ಮಗಳನ್ನ 13 ವರ್ಷದ ಹುಡುಗಿ ಐತ್ರಿ. ನಮ್ಮ ನೆಗೇನಿ ತಮ್ಮಗರಿ ಕೋಡಂತ ಗಂಟೆ ಬಿದ್ದಿದ್ರಿ ಅವರು. ನಾವು ಇನ್ನೂ ವಯಸ್ಸಾಗಿಲ್ಲ ಅಂತ ಹೇಳಿದ್ದಕ್ಕೆ ಅವರಷ್ಟರು ಕೂಡಿ ಮಾತಾಡಕೊಂದು ಈ ನಮ್ಮನೆ ಹೊಡೆದಾರ್ರಿ. ನನ್ನ ಜೀವನ ತೆಗೆದು ನನ್ನ ಮಗಳ ಮದುವೆ ಮಾಡ್ಕೋಬೇಕಂತ ನಿಂತಿದ್ರಿ ಅವರು. ನಾ ಕಂಪ್ಲೀಟ್ ಮಾಡಿದ್ದೇನೆ ರೀ. ಆದರೂ ಅವರು ಕೇಸ್ ಏನು ಇದನ್ನು ಮಾಡಿಲ್ರಿ, ಒಬ್ಬರು ಸಿಗವಲ್ರ ಅಂತ ಕಾಸು ಇದನ್ನು ಮಾಡತ್ತಾರ್ರಿ. ಎಲ್ಲಿದ್ದೀರಾ ಮಹಿಳಾ ಮತ್ತು ಮಕ್ಕಳ ಆಯೋಗದವರು? ಹೋಗಿ ಒದ್ದು ಒಳಗಡೆಗೆ ಹಾಕಿ ಇಷ್ಟರನ್ನು, ಯಾರನ್ನು ಬಿಡಬೇಡಿ ಅದರಲ್ಲಿ.